ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ. ಮತ್ತು ಇಂದಿನ ಹೊಸ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಕುಂಭರಾಶಿಯವರೇ ಸ್ನೇಹಿತರೆ, ಜುಲೈ 14 ಮಧ್ಯಾಹ್ನ 3:45ಕ್ಕೆ ನಾನು ನಿಮಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡಲಿದ್ದೇನೆ. ಮತ್ತು ಈಗ ಏನೇ ಆಗಲಿದೆಯೋ ಅದನ್ನು ನೀವು ನಿರ್ಲಕ್ಷಿಸಬೇಡಿ. ನೀವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ನಿರ್ಲಕ್ಷಿಸಿದರೆ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮತ್ತು ಸ್ನೇಹಿತರೆ, ನಿಮ್ಮ ಜೀವನ ನರಕವಾಗಬಹುದು. ಹೌದು, ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಆದರೆ ಇಂದು ನಿಮ್ಮ ಜಾತಕದಲ್ಲಿ ಆಗಲಿರುವ ಬದಲಾವಣೆಯ ಸತ್ಯವನ್ನು ನೀವು ತಿಳಿದುಕೊಂಡರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಮನೆ, ಕುಟುಂಬ ನಿಮಗೆ ಅನಿಸುತ್ತದೆ ಎಲ್ಲರ ಜೀವನ ಬದಲಾಗಲಿದೆ. ಏಕೆಂದರೆ ಇಂದಿನ ವಿಡಿಯೋವನ್ನು ನೀವು ಕೇವಲ 5 ನಿಮಿಷ ನೋಡಿದರೆ ನಿಮ್ಮ ಮೊಬೈಲ್ನ ಕೇವಲ ಬ್ಯಾಟರಿ ಖಾಲಿಯಾಗುತ್ತದೆ. ಆದರೆ ಸ್ನೇಹಿತರೆ, ಖಂಡಿತ ನಂಬಿ, ಇದೇ ಆ ಸಂದೇಶವಾಗಿದ್ದು ನಿಮ್ಮ ಎಷ್ಟು ಆಪ್ತ ವಿರೋಧಿಗಳಿದ್ದಾರೋ ಅವರ ಅಹಂಕಾರವು ಇಂದು ಮುರಿಯುತ್ತದೆ. ಹೌದು, ಮತ್ತು ನಾವು ಈ ಎಚ್ಚರಿಕೆಯನ್ನು ಏಕೆ ನೀಡುತ್ತಿದ್ದೇವೆ ಎಂದರೆ, ನಿಮ್ಮ ಜೀವಿತಾವಧಿಯಲ್ಲಿ ಈಗ ಸಂತೋಷಗಳು ಮರಳಿ ಬರಲಿವೆ. ಇದು ಸ್ನೇಹಿತರೆ, ಮಹಾದೇವ ಅವರ ಕೃಪೆಯಿಂದ ನಿಮಗೆ ಸಿಗಲಿದೆ. ಏಕೆಂದರೆ ಭಗವಂತನು ಇದನ್ನೇ ಬಯಸುತ್ತಾನೆ. ಈಗ ನಿಮ್ಮ ಎಷ್ಟು ಶತ್ರುಗಳು ಉಳಿದಿದ್ದಾರೋ ಅವರನ್ನು ಜೈಲಿಗೆ ಕಳುಹಿಸಬೇಕು. ಹೌದು ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳಿದ್ದೀರಿ. ಆದರೆ ಅವರು ಕಾನೂನಿನ ಕೈಗೆ ಸಿಗಲಿದ್ದಾರೆ ಮತ್ತು ಅವರ ಸಂಪೂರ್ಣ ಅಹಂಕಾರ ಮುರಿಯಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಅವರು ನಿಮ್ಮ ಪ್ರತಿಯೊಂದು ಸಾಲವನ್ನು ತೀರಿಸಬೇಕಾಗುತ್ತದೆ. ಏಕೆಂದರೆ ಅವರಿಗೆ ಹಲವು ಬಾರಿ ಕ್ಷಮಾದಾನ ಸಿಕ್ಕಿದೆ. ನೀವು ಸುಧಾರಿಸಿಕೊಳ್ಳಿ ಎಂದು ಅವರಿಗೆ ಹಲವು ಬಾರಿ ಅವಕಾಶ ಸಿಕ್ಕಿದೆ. ಆದರೆ ಸ್ನೇಹಿತರೆ, ನಿಮ್ಮ ಎಷ್ಟೋ ವಿರೋಧಿಗಳಿದ್ದಾರೋ ಅವರು ತುಂಬ ಮಹಾಮೂರ್ಖರಾಗಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಯಾವುದೇ ಅವಕಾಶ ಸಿಗುವುದಿಲ್ಲ, ಯಾವುದೇ ಕ್ಷಮೆ ಸಿಗುವುದಿಲ್ಲ. ಸ್ನೇಹಿತರೆ, ಈಗ ಅವರು ಜೈಲಿನ ರೊಟ್ಟಿಯನ್ನೇ ತಿನ್ನಬೇಕಾಗುತ್ತದೆ ಮತ್ತು ಅವರ ಏನೇ ಮಾನ ಸನ್ಮಾನ, ಗೌರವ ಹಾಗೂ ಪ್ರತಿಷ್ಠೆ ಇದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ಅಂತ್ಯವಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ನಿಮ್ಮ ಕಿವಿಗಳಿಂದ ಏನು ಕೇಳುತ್ತಿದ್ದೀರೋ ಅದು ಸಂಪೂರ್ಣವಾಗಿ ನಿಜ. ನಿಜವಾದ ಮಾತನ್ನು ಕೇಳುತ್ತಿದ್ದೀರಿ. ಇದನ್ನು ನಾನು ಗಾಳಿಯಲ್ಲಿ ಹೇಳುತ್ತಿಲ್ಲ. ಏಕೆಂದರೆ ನೀವು ಈಗಷ್ಟೇ ನೋಡಿರಬಹುದು, ತುಂಬಾ ಜನರು ಒಂದು ಬಾರಿ ಎಡವಿದಾಗ, ಒಂದು ಬಾರಿ ತಪ್ಪು ಮಾಡಿದಾಗ ಸುಧಾರಿಸಿಕೊಳ್ಳುತ್ತಾರೆ. ಆದರೆ ಕೆಲವು ಮನುಷ್ಯರು ಈ ಕಲಿಯುಗದಲ್ಲಿ ಎಷ್ಟು ಕೆಟ್ಟು ಹೋಗಿದ್ದಾರೆ ಎಂದರೆ, ಅವರಿಗೆ ಪೆಟ್ಟು ಬಿದ್ದರೂ ಅವರು ಸುಧಾರಿಸಿಕೊಳ್ಳುವುದಿಲ್ಲ. ಆದರೆ ಮಹಾದೇವ ಅವರ ಬೆತ್ತದ ಪೆಟ್ಟು ಬಿದ್ದಾಗ ಅವರು ಸುಧಾರಿಸಿಕೊಳ್ಳುತ್ತಾರೆ. ಮತ್ತು ಈಗ ಮುಂದಿನ 24 ಗಂಟೆಗಳಲ್ಲಿ ಸರಿಯಾಗಿ ಇದೇ ಬದಲಾವಣೆಯಾಗಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾಳೆಯ ದಿನ ನಿಮಗೆ, ಅಂದರೆ ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ತುಂಬಾ ಪ್ರಮುಖವಾದ ದಿನವಾಗಲಿದೆ. ನಿಮ್ಮ ಏನೇ ಸಮಸ್ಯೆಗಳಿದ್ದವೋ ಆ ಎಲ್ಲ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ. ಹೌದು ಸ್ನೇಹಿತರೆ, ಹಲವು ಬಾರಿ ನಿಮ್ಮನ್ನು ಪ್ರಗತಿ ಸಾಧಿಸದಂತೆ ತಡೆಯಲಾಗಿತ್ತು. ಆದರೆ ಈಗ ನಿಮ್ಮ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮತ್ತು ಸ್ನೇಹಿತರೆ, ಒಂದು ವೇಳೆ ಯಾರಾದರೂ ನಿಮ್ಮನ್ನು ತಡೆಯಲು ಶಕ್ತಿ ಬಳಸಿದರೆ ನೆನಪಿರಲಿ, ಮಹಾದೇವ ಅವರನ್ನು ಅಂತ್ಯಗೊಳಿಸಲು ತಡ ಮಾಡುವುದಿಲ್ಲ. ಹೌದು, ಏಕೆಂದರೆ ನನಗೂ ಗೊತ್ತು, ಕಳೆದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂದಿಗೂ ಹಣದ ರಾಶಿ ಬಿದ್ದಿಲ್ಲ ಎಂದು. ಆದರೆ ಈಗ ಹಣದ ರಾಶಿ ಬೀಳಲು ತಡವಾಗುವುದಿಲ್ಲ. ಹೌದು ಸ್ನೇಹಿತರೆ, ಆದರೆ ನೀವು ಇಷ್ಟನ್ನು ಗಮನದಲ್ಲಿಟ್ಟುಕೊಳ್ಳುವ ಅಗತ್ಯವಿದೆ. ಹಲವು ಬಾರಿ ನೀವು ಸ್ನೇಹಿತರೆ ಅದೇ ಕೆಲಸವನ್ನು ಪುನರಾವರ್ತಿಸುತ್ತೀರಿ. ಯಾವ ಕೆಲಸ ನಿಮ್ಮ ಕೈಯಿಂದ ಆಗಬಾರದೋ ನಾನು ಹಲವು ಬಾರಿ ನಿಮಗೆ ಎಚ್ಚರಿಕೆಯನ್ನು ನೀಡಿದ್ದೇನೆ. ಏಕೆಂದರೆ ನಿಮಗೆ ನಾನೊಂದು ಗಾದೆಯ ಮೂಲಕ ತಿಳಿಸಿಕೊಡಲು ಬಯಸುತ್ತೇನೆ. ಆ ಗಾದೆ ಏನೆಂದರೆ, ಒಂದು ವೇಳೆ ಸ್ನೇಹಿತರೆ ಸಮುದ್ರದಲ್ಲಿ ಮೀನುಗಳು ಇರುತ್ತವೆ, ಆದರೆ ಸಮುದ್ರದ ನೀರು ಒಣಗಿ ಹೋದರೆ ಮೀನು ಒಂದು ದಿನವೂ ಕೂಡ ಬದುಕಲು ಸಾಧ್ಯವಿಲ್ಲ. ಏಕೆಂದರೆ ನೀರಿಲ್ಲದೆ ಅವುಗಳ ಜೀವನ ಅಸಾಧ್ಯ. ಸರಿಯಾಗಿ ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಸಂಪತ್ತು ಮತ್ತು ಹಣ ಇವೆರಡೂ ಇರುವುದು ತುಂಬಾ ಮುಖ್ಯ. ಒಂದು ವೇಳೆ ಇವೆರಡೂ ಇಲ್ಲದಿದ್ದರೆ ಮನುಷ್ಯನ ಜೀವನವು ಕಷ್ಟಕರವಾಗುತ್ತದೆ. ಆದ್ದರಿಂದ ಸಂಪತ್ತನ್ನು ಪಡೆಯಲು ಎಂದಿಗೂ ನೀವು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬೇಡಿ, ದುರಾಸೆ ಪಡಬೇಡಿ. ಏಕೆಂದರೆ ದುರಾಶೆಯು ಮನುಷ್ಯನನ್ನು ನಾಶ ಮಾಡುತ್ತದೆ, ಅದು ಉದ್ಧಾರ ಮಾಡುವುದಿಲ್ಲ. ಈ ಗಾದೆಯನ್ನು ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ನೀವು ಇದಕ್ಕೆ ಸಹಮತ ಹೊಂದಿದ್ದರೆ ರಾಧೆ ರಾಧೆ ಗುರುಗಳೇ ಎಂದು ಬರೆಯಿರಿ. ಈಗ ನಾನು ನಿಮಗೆ ತಿಳಿಸುತ್ತೇನೆ. ಹಾಗಾದರೆ ಮುಂಬರುವ ಮುಂದಿನ 24 ಗಂಟೆಗಳಲ್ಲಿ ಕೊನೆಗೂ ನೀವು ಏನು ಮಾಡುವುದು ತುಂಬಾ ಮುಖ್ಯ ಹಾಗೂ ಏನು ಮಾಡಬಾರದು ಎನ್ನುವುದನ್ನು ಮೊದಲು ನಾವು ನಿಮ್ಮ ಮಾಹಿತಿಗಾಗಿ ಇದನ್ನು ತಿಳಿಸಲು ಬಯಸುತ್ತೇವೆ. ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ವೇಳೆ ಈ ಮನುಷ್ಯ ನಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾನೆ ಎಂದು ನಿಮಗನಿಸಿದರೆ ಇದು ನಿಮಗೆ ತಿಳಿದಿರುತ್ತದೆ ನಿಮ್ಮ ಮನೆ ಕುಟುಂಬವನ್ನು ಕೊನೆಗೂ ಯಾರು ದ್ವೇಷಿಸುತ್ತಾರೆ ಎಂದು.
ಆ ವ್ಯಕ್ತಿಯ ಹೆಸರನ್ನು ಹಾಗೂ ಗುರುತನ್ನು ನೀವು ತಿಳಿಯದೇ ಇರುತ್ತೀರಿ. ಹಾಗಾದರೆ ನಾಳೆಯ ದಿನ, ಹೌದು, ನಾಳೆಯ ದಿನ ನೀವು ಆ ವ್ಯಕ್ತಿಯೊಂದಿಗೆ ಯಾವುದೇ ಮಾತುಕತೆ ನಡೆಸಬೇಡಿ. ನೀವು ನಾಳೆಯ ದಿನ ಅವನಿಂದ ದೂರವಿರಿ. ಇದು ನಿಮಗೆ ತುಂಬ ಮುಖ್ಯವಾಗಿರುತ್ತದೆ. ಏಕೆಂದರೆ ತಿಳಿದಿದೆ, ಆಗಲಿರುವ ಈ ಬದಲಾವಣೆಯನ್ನು ನಮ್ಮ ಮಹಾದೇವರೇ ಮಾಡಲಿದ್ದಾರೆ. ಆದರೆ ಮಹಾದೇವ ಅವರು ಈ ಬದಲಾವಣೆಯ ನಡುವೆ ಯಾವುದೇ ವಿಘ್ನ ಬರಲು ಬಿಡುವುದಿಲ್ಲ. ನೀವು ನಿಮ್ಮ ಕೆಲಸವನ್ನು ಮಾಡಬೇಕು, ಅದನ್ನು ನಾನು ತಿಳಿಸಿದ್ದೇನೆ. ಮತ್ತು ನಾನು ನಿಮಗೊಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ನನ್ನ ಪ್ರೀತಿಯ ಸ್ನೇಹಿತರೆ. ಈಗ ನಾಳೆಯಿಂದ ನಿಮ್ಮದೊಂದು ಹೊಸ ಪ್ರಪಂಚ ಇರಲಿದೆ. ಹೌದು, ನೀವು ಕಳೆದು ಹೋದ ದಿನಗಳನ್ನು ಮರೆತು ಬಿಡಿ. ನಾನು ಕೂಡ ಬಲ್ಲೆ, ನಿಮ್ಮ ಕಳೆದ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗಿದ್ದವು. ಆದರೆ ನಾಳೆಯಿಂದ ನಿಮಗೆ ಯಾವುದೇ ತೊಂದರೆ ಬರುವುದಿಲ್ಲ. ಹೌದು, ನೀವು ಎಲ್ಲಿ ಹೋಗಲು ಬಯಸುತ್ತೀರೋ, ಸುತ್ತಾಡಲು ಬಯಸುತ್ತೀರೋ, ಈಗ ನಿಮ್ಮ ಪ್ರತಿಯೊಂದು ಯೋಜನೆಯು ಸಿದ್ಧವಾಗುತ್ತಿದೆ. ಹಲವು ಬಾರಿ ಹಣದ ಕೊರತೆಯಿಂದಾಗಿ ನಿಮ್ಮ ಯೋಜನೆಗಳು ರೂಪವಾಗುತ್ತಲೇ ಹಾಳಾಗುತ್ತಿದ್ದವು. ನೀವು ಸುತ್ತಾಡಲು ಸಂಪೂರ್ಣ ಪ್ರಯತ್ನ ಮಾಡುತ್ತಿದ್ದೀರಿ, ಆದರೆ ಯೋಜನೆ ಯಶಸ್ವಿಯಾಗುತ್ತಿರಲಿಲ್ಲ. ಆದರೆ ಈಗ ನಿಮ್ಮ ಯೋಜನೆ ಯಶಸ್ವಿಯಾಗುತ್ತದೆ. ಹೌದು ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ಇಂದು ನಾವು ನಿಮಗೊಂದು ಪರಿಹಾರವನ್ನು ನೀಡಲಿದ್ದೇವೆ. ಮತ್ತು ಈ ಪರಿಹಾರ ಎಷ್ಟು ವಿಶೇಷವಾಗಿದೆ ಎಂದರೆ ಸ್ನೇಹಿತರೆ, ನೀವು ಯಾರನ್ನು ಮದುವೆಯಾಗಲು ಬಯಸುತ್ತೀರೋ, ಯಾರನ್ನು ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೀರೋ ಮತ್ತು ನೀವು ಮೊದಲಿನಿಂದಲೂ ಅವರನ್ನು ಪ್ರೀತಿಸುತ್ತಿದ್ದೀರಿ, ವಿವಾಹವು ಅವರೊಂದಿಗೆ ಆಗುತ್ತದೆ. ನೀವು ಈ ಪರಿಹಾರವನ್ನು ಮಾಡಲೇಬೇಕಾಗುತ್ತದೆ. ಮತ್ತು ಒಂದು ವೇಳೆ ನಿಮ್ಮ ಸಂಬಂಧ ನಿಶ್ಚಯವಾಗಿದ್ದರೆ ಅಥವಾ ಬೇರೆ ಯಾವುದೇ ಕೆಲಸಗಳು ಆಗದಿದ್ದರೆ ಈ ಪರಿಹಾರ ಎಷ್ಟು ಅಮೂಲ್ಯವಾಗಿದೆ ಎಂದರೆ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ. ಮತ್ತು ಈ ಪರಿಹಾರವನ್ನು ಮಾಡಲು ನಿಮಗೆ ಕೇವಲ 5 ರೂಪಾಯಿಗಳ ಖರ್ಚು ತಗಲುತ್ತದೆ. ಹೌದು ಸ್ನೇಹಿತರೆ, 5 ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತದೆ. ಮತ್ತು ಈ ಪರಿಹಾರವನ್ನು ಒಂದು ಬಾರಿ ಬಳಸಬೇಕಾಗುತ್ತದೆ. ಆಮೇಲೆ ನೋಡಿ ನಿಮಗೆ ಫಲಿತಾಂಶ ಏನು ಸಿಗುತ್ತದೆ ಎಂದು. ಹಾಗಾದರೆ ನಾವು ಇದನ್ನು ತಿಳಿಸಲು ಬಯಸುತ್ತೇವೆ. ಈಗ ನಿಮ್ಮ ಅದೃಷ್ಟದಲ್ಲಿ ಯಾವುದೇ ತೊಂದರೆಯೂ ಬರುವುದಿಲ್ಲ. ನೀವು ಯಾವುದಾದರೂ ದೊಡ್ಡ ಕೆಲಸವನ್ನು ಮಾಡಲು ಬಯಸಿದರೆ ಈಗಲೇ ಆರಂಭಿಸಿ. ಮನೆಯಲ್ಲಿ ಕುಳಿತುಕೊಳ್ಳುವ ಯಾವುದೇ ಅಗತ್ಯವಿಲ್ಲ. ನಿಮ್ಮ ವಿದೇಶ ಪ್ರಯಾಣವು ಪೂರ್ಣಗೊಳ್ಳುತ್ತದೆ. ಯಾವುದಾದರೂ ಒಪ್ಪಂದಕ್ಕೆ ಕಾಯುತ್ತಿದ್ದರೆ ಆ ಒಪ್ಪಂದ ನಿಮಗೆ ಸಿಗುತ್ತದೆ. ನೀವು ಒಂದು ವೇಳೆ ಯಾವುದೇ ಸ್ಥಳದಲ್ಲಿ ಮುಖ್ಯರಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕೆಳಗಿನ ಹಲವು ಕೆಲಸಗಳು ಮಾಡುತ್ತಿರುತ್ತೀರಿ. ನಂತರ ನೀವು ಮ್ಯಾನೇಜರ್ ಆಗಿ ಎಂದಿಗೂ ನಿಮ್ಮ ಸ್ನೇಹಿತರಿಗೆ ಅಹಂಕಾರವನ್ನು ತೋರಿಸುವುದಿಲ್ಲ ಮತ್ತು ತೋರಿಸಬೇಡಿ. ನೀವು ಎಲ್ಲರನ್ನು ಗೌರವಿಸಿ. ಆಮೇಲೆ ನೋಡಿ, ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ಏಕೆಂದರೆ ನಾವು ಎಷ್ಟೇ ದೊಡ್ಡ ಹುದ್ದೆ ಮತ್ತು ಪ್ರತಿಷ್ಠೆಯನ್ನು ಪಡೆದುಕೊಂಡರೂ, ನಾವು ಮ್ಯಾನೇಜರ್ ಆಗಿರಲಿ, ದೊಡ್ಡ ಅಧಿಕಾರಿಯಾಗಿರಲಿ, ಇಂಜಿನಿಯರ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಕೋಟ್ಯಾಧಿಪತಿಯಾಗಲಿ, ಆದರೆ ಸ್ನೇಹಿತರೆ, ಎಲ್ಲಿಯವರೆಗೆ ನಾವು ಮಾನವೀಯತೆಯ ಧರ್ಮವನ್ನು ಪಾಲಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ದೊಡ್ಡವರಾಗುವುದಿಲ್ಲ. ನಮ್ಮ ಯಾವುದೇ ಪ್ರಯೋಜನವಿರುವುದಿಲ್ಲ. ಏಕೆಂದರೆ ಮೊದಲಿಗೆ ನಾವು ಬಡವರಾಗಿ ಇರುತ್ತೇವೆ ಎನ್ನುವುದು ನಿಮಗೂ ಗೊತ್ತು. ಆದರೆ ಸ್ನೇಹಿತರೆ, ಬಡವನಾಗಿದ್ದರೆ ಬಡತನದಿಂದ ಹೊರಬರಬಹುದು. ಆದರೆ ಬಡತನದಿಂದ ಹೊರಬರುವುದು ಅಷ್ಟೊಂದು ಅಸಾಧ್ಯವೇನಲ್ಲ. ಒಂದು ವೇಳೆ ನಾವು ಹಗಲು ರಾತ್ರಿ 24 ಗಂಟೆಗಳಲ್ಲಿ ಕೇವಲ 15 ಗಂಟೆಗಳ ಕಾಲ ಕಷ್ಟಪಟ್ಟು ದುಡಿದರೆ ತುಂಬಾ ಬೇಗ ನಾವು ಬಡತನದಿಂದ ಹೊರಬರುತ್ತೇವೆ. ಹೌದು, ಕೆಲವೊಮ್ಮೆ ನಮ್ಮ ಪೋಷಕರು, ಸ್ನೇಹಿತರೆ ನಮಗೆ ಎಷ್ಟೊಂದು ಹಣವನ್ನು ಗಳಿಸಿರುತ್ತಾರೆ ಎಂದರೆ ನಾವು ಗಳಿಸುವ ಅಗತ್ಯವೇ ಇರುವುದಿಲ್ಲ. ಆದರೆ ನೆನಪಿಡಿ, ಪೋಷಕರು ನಮಗಾಗಿ ಮಾಡಿದ್ದು ತುಂಬ ಒಳ್ಳೆಯ ವಿಷಯ. ಆದರೆ ಕೆಲವೊಮ್ಮೆ ನಾವು ಕೂಡ ನಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ಏನನ್ನಾದರೂ ಮಾಡಬೇಕು. ಹಾಗಾದರೆ ನಾವು ತಡ ಮಾಡದೆ ಆ ಪರಿಹಾರದ ಬಗ್ಗೆ ಮಾತನಾಡೋಣ. ಈ ರಾಶಿಯ ಜಾತಕದವರಿಗೆ ಆ ಪರಿಹಾರವು ತುಂಬ ವಿಶೇಷವಾಗಿದೆ ಮತ್ತು ಪರಿಹಾರದ ಬಗ್ಗೆ ತಿಳಿಸಿಕೊಡುವುದು ಮುಖ್ಯವಾಗಿದೆ. ಹಾಗಾದರೆ ಆ ಪರಿಹಾರ ಏನೆಂದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸೋಮವಾರ ಅಥವಾ ಮಂಗಳವಾರದ ದಿನ, ಈ 2 ದಿನಗಳು ತುಂಬ ಒಳ್ಳೆಯದಾಗಿವೆ. ಎರಡರಲ್ಲಿ ಯಾವುದೇ ದಿನ 5 ರೂಪಾಯಿ ಅಕ್ಷತೆ ಅಂದರೆ ಅಕ್ಕಿ ಕಾಳು, ನಿಮಗೆ ಗೊತ್ತೇ ಇರುತ್ತದೆ. ಅಕ್ಕಿಯನ್ನು ಅಂಗಡಿಯಿಂದ ಖರೀದಿಸಿ ತರಬೇಕು ಮತ್ತು ಬಿಲ್ಪತ್ರೆ ಎಲೆಗಳನ್ನು ಕಿತ್ತುಕೊಂಡು ಬಂದು ಆ ಬಿಲ್ಪತ್ರೆ ಎಲೆಗಳಲ್ಲಿ ಅಕ್ಷತೆಯನ್ನು ಹಾಕಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೆಂಪು ಬಟ್ಟೆ ಇದ್ದರೆ ಆ ಬಟ್ಟೆಯಲ್ಲಿ ಕಟ್ಟಿ ಆ ಅಕ್ಕಿ ಕಾಳು ಮತ್ತು ಆ ಬಿಲ್ಪತ್ರೆಯನ್ನು. ಸ್ನೇಹಿತರೆ, ಇದರ ನಂತರ ನಿಮಗೆ ಅದನ್ನು ನಿಮ್ಮ ಮನೆಯಲ್ಲಿ ಇಡಬೇಕು ಅಥವಾ ದೇವಸ್ಥಾನದಲ್ಲಿ ಇಡಬೇಕು. ಈ ಕಾರ್ಯ ಮಾಡುವುದರಿಂದ ನಿಮ್ಮ ಹರಕೆ ಪೂರ್ಣವಾಗುತ್ತದೆ. ನೀವು ಕಟ್ಟಿರುವ ಆ ಅಕ್ಷತೆಯನ್ನು ಮತ್ತು ಬಿಲ್ಪತ್ರೆಯನ್ನು ನಿಮ್ಮ ದೇವರ ಮನೆಯಲ್ಲಾದರೂ ಇಡಬಹುದು ಅಥವಾ ದೇವಸ್ಥಾನದಲ್ಲಿ ಆದರೂ ಹೋಗಿ ಇಟ್ಟು ಬರಬಹುದು. ಪರಿಹಾರವನ್ನು ಮಾಡಿದರೆ ಸ್ನೇಹಿತರೆ, ನಿಮ್ಮ ಎಲ್ಲ ಕೆಲಸಗಳು
ಸುಲಭವಾಗುತ್ತವೆ. ಸ್ನೇಹಿತರೆ, ಈಗ ಕೇಳಿ, ಮಹಾದೇವ ಅವರ ಎಷ್ಟು ಪ್ರಿಯ ಭಕ್ತರಿದ್ದೀರೋ ಅಂದರೆ ನೀವು ಖಾಟು ಶ್ಯಾಮ್ ಅವರನ್ನು ನಂಬುವುದಾದರೆ ಈಗಲೇ ನಿಮ್ಮ ಪ್ರೀತಿಯ ಕೈಗಳಿಂದ ವಿಡಿಯೋವನ್ನು ಲೈಕ್ ಮಾಡಿ. ಏಕೆಂದರೆ ವಿಡಿಯೋ ಲೈಕ್ ಮಾಡಿದರೆ ನಿಮಗೆ ಬಹುಮಾನವಾಗಿ ಹಣದ ರಾಶಿ ಸಿಗುತ್ತದೆ. ಬಹುಮಾನವಾಗಿ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.